ಇನ್ನು ಬಿಜೆಪಿಯ ನಾಯಕರು ಇದರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಸಿಟಿ ರವಿ ಅವರು ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೇಳೋರನ್ನ ಕೇಳಿಕೊಳ್ಳಿ ಅಂತ ಹೇಳಿರುವಂಥದ್ದು. ಅಂತರವನ್ನು ಕಾಯ್ದುಕೊಂಡಿರುವಂತಹದ್ದು ಬಿಜೆಪಿಯ ನಾಯಕರು. ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀನಿ, ಕೇಳೋರ ಹತ್ರ ಕೇಳಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನೇನು ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಈಗ ನಿನ್ನೆ ಸೂರಜ್ ವಿಚಾರ ಬಂದಿದೆ. ನಾವು ಆ ವ್ಯವಸ್ಥೆ ಮೇಲೆ ನಂಬಿಕೆ ಇಡಬೇಕಾಗುತ್ತೆ. ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ಸಂತ್ರಸ್ತರಿಗೆ ಏನು ನಾವು ಸಹಾಯ ಹಸ್ತವನ್ನು ನೀಡಬೇಕು ಸರ್ಕಾರದಿಂದ, ಅದನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗಾಗಿ ಇವತ್ತು ನಡೆದಿರುವಂಥ ಒಂದು ಕೆಟ್ಟ ಒಂದು ಸಂಸ್ಕೃತಿಯ ಒಂದು ಬೆಳವಣಿಗೆ ಇದೆ. ಇದನ್ನು ಕಡಿವಾಣ ಹಾಕುವಂಥದ್ದಕ್ಕೆ ಏನು ಮಾಡಬೇಕು ಮಾಡಿ. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಪ್ರಜ್ವಲ್, ಅದಾದ ಮೇಲೆ ರೇವಣ್ಣ, ಅದಾದ ಮೇಲೆ ಭವಾನಿ, ಈಗ ಸೂರಜ್ ವಿಚಾರದಲ್ಲೂ ಕೂಡ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ರಾಜಕೀಯ ರಾಡಿ ಆಗುವಂತಹ ಎಲ್ಲ ಸೂಚನೆಗಳು ಕೂಡ ಸಿಗ್ತಾ ಇದೆ. ಇದರಲ್ಲಿ ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸಬಹುದು MLC ಸೂರಜ್ ರೇವಣ್ಣ ಮೇಲೆ ಬಂದಿರುವಂತಹ ಈ ಪ್ರಕರಣವನ್ನ ಅಂತ? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಕರಣದ ಗಂಭೀರತೆ ಆಧಾರದ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಆದರೆ ಇದನ್ನು ರಾಜಕೀಯವಾಗಿ ಕೂಡ ಎಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಬಳಸ್ಕೊಳ್ತಾರೆ ಅನ್ನೋ ಆಧಾರದ ಮೇಲೂ ಕೂಡ ನಿಂತಿದೆ. ಆದರೆ ಗೃಹ ಸಚಿವರು ಪರಮೇಶ್ವರ್ ಅವರು ಕೂಡ ಒಂದೆರಡು ಮೂರು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ನನಗೆ ಯಾವುದೇ ರೀತಿಯ ಪತ್ರ ಬಂದಿಲ್ಲ. ಅಂದರೆ ಗೃಹ ಸಚಿವರು ಮುಖ್ಯಮಂತ್ರಿ DGPಗಳಿಗೆ ಪತ್ರ ಏನು ಬರೆದಿದ್ರು ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಯಾವುದೇ ರೀತಿಯ ಪತ್ರವನ್ನು ಬಂದಿಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ಕೇವಲ ಪತ್ರ ಬರೆದ ತಕ್ಷಣ ಕೂಡ ಎಲ್ಲವೂ ಆಗೋದಿಲ್ಲ, ದೂರನ್ನು ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಒಂದು ವೇಳೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಆ ಒಂದು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಸೂರಜ್ ರೇವಣ್ಣ ಆಗಲಿ ಅಥವಾ ದೂರುದಾರ ಆಗಲಿ ಯಾವುದೇ ರೀತಿಯ ಒಂದು ದೂರನ್ನು ಕೂಡ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿಲ್ಲ. ಆದರೆ ಸೂರಜ್ ರೇವಣ್ಣ ಪರ ಅವರ ಬೆಂಬಲಿಗ ಅಥವಾ ಅವರ ಆಪ್ತ ಆಗಿರ್ತಕ್ಕಂಥ ಶಿವಕುಮಾರ್ ಎಂಬುವರು ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ಅದರ ತನಿಖೆ ನಡೀತಾ ಇದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲವನ್ನೂ ಕೂಡ ಆ ಒಂದು ಪತ್ರ ಬರೆದಿರ್ತಕ್ಕಂಥ ವಿಚಾರ ಮತ್ತು ಆ ಒಂದು ಸೂರಜ್ ರೇವಣ್ಣ ಆಪ್ತ ಕೊಟ್ಟಿರ್ತಕ್ಕಂಥ ಒಂದು ದೂರು ಎಲ್ಲವನ್ನೂ ಕೂಡ ತನಿಖೆ ನಡೆಸಿ ಆನಂತರ ಸರ್ಕಾರ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡುತ್ತೆ. CID ತನಿಖೆ ಬೇರೆ ಬೇರೆ ವಿಚಾರವಾಗಿ ಕೂಡ ತೀರ್ಮಾನ ಮಾಡುತ್ತೆ ಅಂತಲೂ ಕೂಡ ಸರ್ಕಾರದ ವರ್ಷನ್ ಆಗಿರ್ತಕ್ಕಂಥದ್ದು. ಆದರೆ ಸರ್ಕಾರದ ಸಚಿವರು ಮತ್ತು ಆ ಒಂದು ಕಾಂಗ್ರೆಸ್ನ ನಾಯಕರುಗಳ ವರ್ಷನ್ ಕೂಡ ಅದೇ ಆಗಿದೆ, ಕಾನೂನು ಪ್ರಕಾರ ಏನಾಗಬೇಕು ಆಗುತ್ತೆ ಅಂತ. ಇನ್ನುಳಿದಂತೆ BJP ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ಪ್ರಕರಣದಲ್ಲಿ ಯಾವ ರೀತಿ ಸ್ಟ್ಯಾಂಡನ್ನು ಕಾಯ್ದುಕೊಂಡಿತ್ತು. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಗೊಂದಲ ಇದ್ದರೂ ಕೂಡ ಕಡೆಯದಾಗಿ ಒಂದು ರೀತಿಯಲ್ಲಿ ಅಂತಿಮವಾಗಿ ಕಾನೂನಿನ ಪ್ರಕಾರ ಏನಾಗಬೇಕು ಆಗುತ್ತೆ ಅಂತ ಈಗಲೂ ಕೂಡ ಅದೇ ರೀತಿಯ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವ ಆಗಿರ್ಬೋದು, ಸಂಸದರಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜಕೀಯ ಸ್ವರೂಪ ಯಾವ ರೀತಿ ಪಡೆದುಕೊಳ್ಳುತ್ತೆ ಅಂತ ಒಂದು ಕಡೆ ಆದರೆ ತನಿಖೆಯ ಸ್ವರೂಪ ಯಾವ ರೀತಿ ಒಂದು ರೀತಿಯಲ್ಲಿ ವಿಸ್ತಾರಗೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ ದೂರುದಾರ ಇವತ್ತೇನಾದರೂ ಯಾವುದಾದ್ರು ಸ್ಟೇಷನ್ನಲ್ಲಿ ಏನಾದರೂ ಕಂಪ್ಲೇಂಟ್ ಕೊಡ್ತಾರೋ ಅದರ ಆಧಾರದ ಮೇಲೆ ತನಿಖೆ ಇನ್ನಷ್ಟು ಚುರುಕುಗೊಳ್ಳುತ್ತನ್ನು ಕೂಡ ಕಾದು ನೋಡಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.